ನಿಮ್ಮ ಸ್ನೇಹದ ಕುರಿನ ನಿಮಗೆ ಬೇಕಾದಾಗೆ ತಿಂದು ಬಿಸಾಡಿ. ರಘುಪತಿ, ನೀನು ನನ್ನ ಹಳೆಯ ಸ್ನೇಹಿತ ಅಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ. ಆ ನಿನ್ನ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ನನಗೆ ಈಗ ಬಿಟ್ಟು ಕೊಡು. ತೂನಾಚಿ ಕೆಟ್ಟವನೇ, ಹಳೆ ಸ್ನೇಹಿತ ಅಂತ ಯಾವ ಬಾಯಿಂದ ಮಾತಾಡ್ತಿದ್ದಿ? ದೇಹ ಸಂಬಂಧ ಅಂದ್ರೆ ಜೀವಕ್ಕೆ ಜೀವ ಕೊಡೋದು. ಈ ನಿನ್ನ ಸ್ನೇಹ ಜೀವ ತೆಗೆಯೋದು. ನಿನಗೆ ಅಧಿಕಾರ ಆಸೆ ಇದ್ದಿದ್ರೆ ಆವತ್ತೇ ನಿನಗೆ ರಾಜೀನಾಮೆ ಪತ್ರ ಬರೆದು ಕೊಟ್ಟು ಸಹಿ ಮಾಡ್ತಿದ್ದೆ. ಆದ್ರೆ ನನ್ನನ್ನು ಈ ಸ್ಥಿತಿಗೆ ತಂದು ನನ್ನ ಮಾನ ಕಳೆದು ನನ್ನ ಪ್ರಾಣ ತೆಗೆಯಷ್ಟು ಮೂರ್ಖ ಅದಲ್ಲೋ ನೀನು. ಮನುಷ್ಯನಲ್ಲ, ರಾಕ್ಷಸ. ರಾಕ್ಷಸ ಅಂತೀಯ? ಅಂದರೂ ಪರವಾಗಿಲ್ಲ. ಈಗ ಬೇಗನೆ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕು. ಇವನೇ ಮುಂದಿನ ಅಧ್ಯಕ್ಷ ಅಂತ ಅಪ್ಪನೆ ಕೊಡು. ಕಪಾಲಿ, ಬೇಗನೆ ಸಹಿ ಮಾಡಿಸಿಕೋ ಇವನಿಂದ. ಆಯ್ತು ಗೌಡ್ರೆ. ಮೂರ್ಖ ನಿನ್ನ ಕೆಲಸ. ಈಗ ನನ್ನನ್ನು ಬಿಟ್ಟು ಬಿಡು. ನನ್ನ ಒಬ್ಬನೇ ಮಗ, ಒಬ್ಬನೇ ಮಗಳು ಅನ್ನ ನೀರಿಲ್ಲದೆ ಅಳುತ್ತಿರಬೇಕು. ಈಗ ನನ್ನನ್ನು ಬಿಟ್ಟು ಬಿಡು. ನನ್ನ ಕೆಲಸ ಇನ್ನೂ ಮುಗುದಿಲ್ಲ ಗೆಳೆಯ. ಅಣ್ಣ ನೀರಿಲ್ಲದೆ ಅಳುತ್ತಿರುವ ನಿನ್ನ ಮಕ್ಕಳು ಜೀವನ ಪೂರ್ತಿ ನಗಬೇಕಾದರೆ ನಿನ್ನ ಜೇಂಟಿಯಲ್ಲಿರುವ 40 ಎಕರೆ ಶುಗರ್ ಫ್ಯಾಕ್ಟರಿ ಜಾಗಕ್ಕೆ ನಿನಗೆ ಖರೀದಿ ಕೊಟ್ಟಿದ್ದೇನೆ ಅಂತ ಸಹಿ ಹಾಕು. ಇಲ್ಲವಾದರೆ ಆ ನಿನ್ನ 2 ಮಕ್ಕಳ ಜೀವನ ಪೂರ್ತಿ ಅಳಬೇಕಾಗುತ್ತದೆ. ಎಚ್ಚರದಿಂದ ಕೇಳು. ಆಸ್ತಿ ಆಸೆಗಾಗಿ ಪರಮ ಸ್ನೇಹಿತನಾದ ನನ್ನ ಪ್ರಾಣ ತೆಗಿತೀಯಾ? ಕೃಷ್ಣ ಸುಧಾಮರ ಚರಿತ್ರೆ ನೀವು ಮರೆತಿರುವೆಯಾ? ಮಾಡದಿದ್ದರೆ ಕ್ಷಣದಲ್ಲಿ ಹಾರೋದು ನಿನ್ನ ಪ್ರಾಣ. ಆಸ್ತಿ ಆಸೆಗಾಗಿ ಪರಮ ಸ್ನೇಹಿತನಾದ ನನ್ನ ಪ್ರಾಣ ತೆಗಿತೀಯಾ? ಕೃಷ್ಣ ಸುಧಾಮರ ಚರಿತ್ರೆ ನೀವು ಮರೆತಿರುವೆಯಾ? ನನ್ನ ಸಹಾಯದಿಂದ ಅನೇಕ ಸಾಧನೆ ಮಾಡಿ ಶ್ರೀಮಂತನಾಗಿ ನನಗೆ ಈ ಶಿಕ್ಷೆ ಕೊಡ್ತೀಯಾ? ಗಂಡನ ಬೇಗ ಸಹಿ. ನಿನ್ನ ಸ್ನೇಹಕ್ಕಿಂತ ನನ್ನ ಶ್ರೀಮಂತಿಗೆ ದೊಡ್ಡದಲ್ಲ. ಯಾಕೆ ಆಸ್ತಿ ಹೊಲ ಅಂತ ಸಾಯ್ತಿದೆ? ನೀನೊಬ್ಬ ನನ್ನ ಅಪ್ಪ ಹುಟ್ಟಿದ ಕಿರಿಮಗ ಅಂತ ಅಂದು ಸಹಿ ಮಾಡ್ತೀನಿ. ತಾರ ಪತ್ರನ